ಎಲ್ರಿಗೂ ನಮಸ್ಕಾರ, ಶುಭೋದಯಗಳೇ. ಎಲ್ಲ ಕಡೆ ಕ್ಯಾಂಪ್ ಮಾಡಿ ಸುಸ್ತಾಗಿ ಈಗ ಮುರುಡೇಶ್ವರ ತಲುಪಿದ್ವಿ. ಹಿಂಗೂ ಮುರುಡೇಶ್ವರ ತಲುಪಿದ್ವಿ. ಬನ್ನಿ ಒಂದು ಪ್ರದಕ್ಷಿಣೆ ಹಾಕೊಂಡು ಬರುವ, ಮುರುಡೇಶ್ವರ ಬಗ್ಗೆ ತಿಳ್ಕೊಂಡು ಬರುವ. ಒಳಗೆ ಬರ್ತಾ ಇದ್ದಂಗೆ ಎರಡು ಆನೆಗಳು ನಮ್ಮನ್ನ ಅತಿ ಅದ್ಭುತವಾಗಿ ಸ್ವಾಗತಿಸ್ತಾ ಇದೆ. ಇಂಥ ಅತಿ ಅದ್ಭುತವಾದ ಗೋಪುರವನ್ನು ಕಣ್ತುಂಬಿಕೊಂಡು ಆ ಥರನೇ ಒಳಗೆ ಹೋಗೋ ಬನ್ನಿ. ಎಲ್ಲರೂ ಗಂಟೆ ಹೊಡಿತಿದ್ದಾರೆ, ಬನ್ನಿ ನಾವು ಒಂದು ಗಂಟೆ ಹೊಡೆದ್ಬಿಡುವ. ಗೋಪುರದ ಒಳಗೆ ಬಂದ ತಕ್ಷಣ ನಿಮಗೆ ಶಿವನ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಶಿವ ಅದ್ಭುತವಾಗಿದೆ ನೋಡಿ. ಸಿಕ್ಕಾಪಟ್ಟೆ ಕ್ಯೂ ಇದೆ. ಈ ಕ್ಯೂ ನೋಡ್ಲಿಕ್ಕಾಗದೆ ನಾವು ಈಚೆ ಬಂದಿದ್ದೀವಿ, ಈಚೆಯಿಂದ ನೋಡ್ಕೊಂಡು ಹೋಗ್ಬರುವ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತಾದ್ಮೇಲೆ ಕ್ಯೂ ರಶ್ ಕಡಿಮೆ ಇದ್ದರೆ ನಮಗೆ ಹಂಗೆ ದರ್ಶನಕ್ಕೆ ಹೋಗಿ ನಿಂತ್ಕೊಳ್ವ. ಇವಾಗಂತೂ ಸಿಕ್ಕಾಪಟ್ಟೆ ಕ್ಯೂ ಇದೆ ನೋಡಿ. ಅಲ್ಲಿಂದ ಹಿಡಿದು ಕೆಳಗಿನವರೆಗೂ ಇದೆ. ಇಲ್ಲಿಂದನೇ ಮೇಲಕ್ಕೆ ಹೋಗುವಂತ ಹೇಳ್ತಾರೆ. ಇಲ್ಲ ಹಂಗೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ದರ್ಶನ ಮಾಡಿಕೊಂಡೇ ಹೋಗಬೇಕು. ಸೊ ಪುನಃ ದರ್ಶನದ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇಲ್ಲಿದ್ದು ಇವಾಗ ಪುನಃ ಹೋಗ್ತಿದ್ದಾನೆ ನೋಡಿ. ಅಲ್ಲಿ ಪುನಃ ಹಿಂದೆಗೆ ಹೋಗ್ಬೇಕು. ಅಲ್ಲಿಂದ ಪುನಃ ಕ್ಯೂ ಇದೇ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಆಚೆ ಬರಬೇಕಾಗುತ್ತೆ. ಎರಡನೇ ಕ್ಯೂ ಓಪನ್ ಮಾಡಿಬಿಟ್ಟು ಇದಕ್ಕೆ ಸಿಗಾಕೊಂಡಿದ್ದೀವಿ. ಬಂದರೆ ತುಂಬ ಫ್ರೀ ಆಗಿರುತ್ತೆ ಅಂತೆಲ್ಲ ತಿಳ್ಕೊಬೇಡಿ. ಸಿಕ್ಕಾಪಟ್ಟೆ ರಶ್ ಇದೆ. ಅದರಲ್ಲೂ ಈ ಟೈಮಲ್ಲಂತೂ ಆಗ್ತಾನೆ ಇಲ್ಲ. ಬಿಸಿಲು ಬೇರೆ. ಬರೋದಾದರೆ ವಿಂಟರ್ಲಿ ಬನ್ನಿ, ಅಕ್ಟೋಬರ್ ಟು ಮಾರ್ಚ್ ಬಟ್ ನಿಮಗೆ ಬೀಚಲ್ಲೆಲ್ಲ ಎಂಜಾಯ್ ಮಾಡ್ಬೇಕಂದ್ರೆ ಇದೇ ಟೈಮಿಗೆ ಬನ್ನಿ, ಬೆಸ್ಟ್ ಟೈಮು. ಈ ಟೈಮಲ್ಲೇ ತುಂಬ ಜನ ಬರ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ಲೈನ್ ಮುಖಾಂತರನೇ ಹೋಗಬೇಕು. ಈಗ ವಿಶ್ವದ ಎರಡನೇ ಅತಿ ದೊಡ್ಡ ಶಿವಮೂರ್ತಿಯನ್ನು ನೋಡಲಿಕ್ಕೆ ಹೋಗುವ. ನಮ್ಮ ಹತ್ರದಿಂದನೇ ತೋರಿಸ್ತೀವಿ, ಬನ್ನಿ. ಅತಿ ಎತ್ತರವಾದ ಶಿವನ ಈ ಸ್ಟ್ಯಾಚ್ಯೂನ ಕಣ್ಣು ತುಂಬಿಕೊಂಡ್ರ. ಇವಾಗ ನಿಮಗೆ 237 ಅಡಿ ಎತ್ತರದ ರಾಜಗೋಪುರ ಇಲ್ಲಿಂದನೇ ತೋರಿಸ್ತೀವಿ. ಇದನ್ನು ಕಣ್ಣು ತುಂಬ್ಕೊಬಿಡಿ. 237 ಅಡಿ, 230 ಫ್ಲೋರ್ಸ್, 20 ಫ್ಲೋರ್ಸ್ ಇದೆ. ನಿಮಗೆ ಅಲ್ಲೇ ಅದರ ಎಂಟ್ರೆನ್ಸಲ್ಲಿ ಕೆಳಗಡೆ ಬಂದರೆ ಲಿಫ್ಟ್ಸ್ ಸಿಗುತ್ತೆ. ಲಿಫ್ಟಲ್ಲಿ ಹೋಗ್ಬೋದು. ಆದರೆ ಅದಕ್ಕೂ ಟೋಕನ್ ತಗೋಬೇಕು. 20-40 ರುಪೀಸ್ ಏನೋ ಇದೆ. ಹಂಗೆ ತಗೊಂಡ್ರೆ ಲಿಫ್ಟ್ ಮೇಲಿಂದ ಹೋದರೆ ಅಲ್ಲಿಂದ ಈ ಶಿವನ ಸ್ಟ್ಯಾಚ್ಯೂ ಕೂಡ ಹತ್ತಿರದಲ್ಲಿ ಕಾಣಿಸೋ ಥರ ಇರುತ್ತೆ. ಅದೇ ರೀತಿ ಅಲ್ಲಿ ಅಭಿಷೇಕ ಮಾಡಿ ಮುಗಿಸಿ ನೀವು ಈ ಭೂಕೈಲಾಸದೊಳಗೆ ಕೂಡ ಹೋಗ್ಬೋದು. ಈ ಗುಹೆ ಒಳಗಡೆ ಈ ಕೇವ್ ಒಳಗೆ ಹೋಗ್ಲಿಕ್ಕೂ ಕೂಡ ಸಪ್ರೇಟ್ ಟಿಕೆಟ್ ಇದೆ. ಮೇ ಬಿ ಒಬ್ಬರಿಗೆ 20 ರೂಪಾಯಿ ಅನಿಸುತ್ತೆ. ಒಳಗಡೆ ನೋಡ್ತಾ ಇರ್ಬೋದು ನಿಮಗೆ ಅಲ್ಲೇ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಫೇರ್ಸ್ ಎಲ್ಲ ಇದೆ. ಕುಂಭಾಭಿಷೇಕ 20 ರೂಪಾಯಿ, ಮಂಗಳಾರತಿ 10 ರೂಪಾಯಿ, ಆ ಥರ ಎಲ್ಲ. ಸೊ ನೀವು ಬೇಕಾದರೂ ಕೂಡ ಅದರೊಳಗೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಕೂಡ ಮಾಡ್ಕೋಬೋದು. ಈ ದೇವಸ್ಥಾನಕ್ಕೆ ರಾಮಾಯಣ ಕಾಲದ ಇತಿಹಾಸ ಕೂಡ ಇದೆ. ಅಂದರೆ ರಾಮಾಯಣ ಕಾಲದಲ್ಲಿದ್ದ ರಾಕ್ಷಸ ದೊರೆಯಾದ ರಾವಣನು ಶಿವನೊಂದಿಗೆ ಜಪ ಮಾಡಿ ಪಡ್ಕೊಂಡಿದ್ದ ಒಂದು ಆತ್ಮಲಿಂಗವನ್ನು ಪಡ್ಕೊಂಡಿದ್ದ. ಅದನ್ನ ವಿರೋಧಿಸಿ ತುಂಬ ಜನ ದೇವತೆಗಳು ಗಣೇಶನ ಜೊತೆ ಆತ್ಮಲಿಂಗವನ್ನು ರಿಟರ್ನ್ ತಗೋಬೇಕು ಅಂತ ಹೇಳಿ ಒಪ್ಪಿಸ್ತಾರೆ. ಗಣೇಶ ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಬಟ್ ಇದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ಶಿವ ಆತ್ಮಲಿಂಗವನ್ನು ರಾವಣನಿಗೆ ಕೊಡಬೇಕಾದ್ರೆ ಒಂದು ಷರತ್ತಿನ ಮೇರೆಗೆ ಕೊಟ್ಟಿರ್ತಾರೆ. ಅದು ಏನು ಅಂತ ಹೇಳಿದ್ರೆ, ನೀನು ಶ್ರೀಲಂಕಾ ಅಂದರೆ ಲಂಕಾ ತಲುಪುವವರೆಗೂ ಈ ಲಿಂಗವನ್ನು ಕೆಳಗಿಡಬಾರ್ದು ಅಂತ ಹೇಳಿ. ರಾವಣನ ಕೈಯಿಂದ ಈ ಆತ್ಮಲಿಂಗವನ್ನು ಹಿಂಪಡೆಯೋಸ್ಕರ ಗಣಪತಿಯು ಬರ್ತಾರೆ. ರಾವಣನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅಂದರೆ ಒಂದು ಮಗುವಿನ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅದೇ ಸಮಯದಲ್ಲಿ ವಿಷ್ಣು ದೇವತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪವರ್ ಉಪಯೋಗಿಸ್ಕೊಂಡು ಸೂರ್ಯನನ್ನು ಕವರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಂಜೆ ಆಗುವ ಥರ ಆಗುತ್ತೆ. ಈ ಸಮಯದಲ್ಲಿ ರಾವಣನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಗಣಪತಿಯ ಕೈಗೆ ತನ್ನ ಕೈಲಿದ್ದ ಆತ್ಮಲಿಂಗವನ್ನು ಕೊಟ್ಟು, ಇದನ್ನು ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಡಬೇಡ ಅಂತೇಳಿ ಕೊಡ್ತಾರೆ. ಕೊಟ್ಟು ಜಪಕ್ಕೆ ಕೂರ್ತಾರೆ, ಶಿವ ಜಪಕ್ಕೆ ಕೂರ್ತಾರೆ.
ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಗಣಪತಿ ಕೂಡ ಒಂದು ಷರತ್ತಿನ ಮೇರೆಗೆ ಇದನ್ನ ಇಸ್ಕೊಳ್ತಾರೆ. ಏನಂತ ಹೇಳಿದರೆ, ನಾನು ಇನ್ನು 3 ಬಾರಿ ಕೂಗ್ತೀನಿ, ನೀನು ಬರದೇ ಹೋದರೆ ನಾನು ನಿನ್ನ ನೆಲದಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ. ರಾವಣನು ತನ್ನ ಜಪ ಎಲ್ಲ ಮುಗಿಸಿ ಗಣಪತಿಯ ಕೈಯಿಂದ ಈ ಆತ್ಮಲಿಂಗವನ್ನು ತಗೊಳ್ಳಿಕ್ಕೋಸ್ಕರ ಬರೋಷ್ಟರೊಳಗೆ ಗಣಪತಿ ಅದನ್ನ ನೆಲದಲ್ಲಿ ಇಟ್ಟಿರ್ತಾರೆ. ಗಣೇಶ ಆತ್ಮಲಿಂಗವನ್ನು ಕೆಳಗಿಟ್ಟ ತಕ್ಷಣ ರಾವಣ ಬಂದ್ಬಿಟ್ಟು ಕೋಪದಲ್ಲಿ ಗಣೇಶನ ತಲೆಗೆ ಹೊಡೆದ್ಬಿಡ್ತಾನೆ. ಅಂದರೆ ಆತ್ಮಲಿಂಗವನ್ನು ಕೆಳಗಿಡಬಾರ್ದು ಅನ್ನೋ ಷರತ್ತು ಇರುತ್ತಲ್ವ. ಸೊ ಅದು ನೆಲದಲ್ಲಿಟ್ಟು ನೆಲದಲ್ಲೇ ಏನು ಹೇಳೋದು ತುಂಬ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿ ಹೋಗಿರುತ್ತೆ. ಅದನ್ನು ರಾವಣಂಗೆ ತೆಗಿಲಿಕ್ಕಾಗೋದಿಲ್ಲ. ಸೊ ಆ ಕೋಪದಲ್ಲಿ ಬಂದುಬಿಟ್ಟು ಗಣೇಶನ ತಲೆಗೆ ಹೊಡೆದ ತಕ್ಷಣ ಗಣೇಶ ಕಲ್ಲಾಗ್ಬಿಡ್ತಾನೆ. ಅದಾದಮೇಲೆ ರಾವಣ ಅದನ್ನ ತೆಗಿಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತೆಗಿಲಿಕ್ಕಾಗೋದಿಲ್ಲ. ಆ ಸಿಟ್ಟಿನಲ್ಲಿ ರಾವಣ ಏನು ಮಾಡ್ತಾನೆ ಅಂದರೆ ಆ ಆತ್ಮಲಿಂಗವನ್ನು ಪುಡಿ ಮಾಡಲಿಕ್ಕೋಸ್ಕರ ಕಿತ್ತು 5 ಭಾಗಗಳಾಗಿ ಕಿತ್ತುಬಿಟ್ಟು ಎಸಿತಾನೆ. ಅದರಲ್ಲಿ ಒಂದು ಭಾಗ ಬಂದ್ಬಿಟ್ಟು ಮುರುಡೇಶ್ವರ ಇಲ್ಲಿ ಬಂದು ಬೀಳುತ್ತೆ ಅನ್ನೋ ಎಲ್ಲರದ್ದು ನಂಬಿಕೆ. ಇವತ್ತಿನವರೆಗೂ ಎಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆತ್ಮಲಿಂಗದ್ದು ಒಂದು ಭಾಗದ ಜೊತೆ ಅದನ್ನು ಸುತ್ತಿದ ಬಟ್ಟೆ ಕೂಡ ಇಲ್ಲೇ ಬಂದು ಬಿದ್ದಿದೆ ಅನ್ನೋ ನಂಬಿಕೆ ಇವಾಗಲೂ ಇಲ್ಲಿನ ಜನರಿಗಿದೆ. ಇದೇ ರೀತಿಯಾದಂತಹ ಪೌರಾಣಿಕ ಇತಿಹಾಸ ಈ ಮುರುಡೇಶ್ವರದ ಹಿನ್ನೆಲೆ. ಅದೇ ರೀತಿ ಆಗಿನ ಕಾಲದ ಮೃದೇಶ್ವರವೇ ಈಗಿನ ಕಾಲದ ಮುರುಡೇಶ್ವರ. ಐತಿಹಾಸಿಕತೆ ಇರೋ ಈ ಟೆಂಪಲ್ನ ಕಟ್ಟಲಿಕ್ಕೆ 2 ವರ್ಷ ತಗೊಂಡಿದ್ದಾರೆ. 2008ರಲ್ಲಿ ರಾಮನಾಥಪ್ಪ ಶೆಟ್ಟಿಯವರು ಅಂದರೆ RN ಶೆಟ್ಟಿಯವರು ಫಂಡ್ ಮಾಡಿ ಕಟ್ಟಿಸಿದ ಟೆಂಪಲ್ ಇದು. ಬೀಚಲ್ಲಿ ನೋಡಿ ಗುರು, ಜನಸಾಗರ. ಇಲ್ಲಿಂದ ಸಿಕ್ಕಾಪಟ್ಟೆ ಜನಗಳು ಬೀಚಲ್ಲಿ ಹಾರಾಡ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಇದ್ರ ಹಿಂದುಗಡೆ ಇಲ್ಲೇ ಪಾರ್ಕಿಂಗ್ ಕೂಡ ಜಾಗ ಬಿಟ್ಟಿದ್ದಾರೆ. ಬೇರೆ ಬೀಚ್ ಥರನೂ ಇಲ್ಲ, ಪಕ್ಕದಲ್ಲೇ ಪಾರ್ಕಿಂಗ್ ಕೂಡ ಮಾಡ್ಕೋಬೋದು ನೀವು. ಪಾರ್ಕಿಂಗ್ ಆದ ತಕ್ಷಣ ಗಾಡಿಯಿಂದ ಇಳಿರಿ, ಓಡಿ ಬಂದು ಸಮುದ್ರ ಕಾರ್ಕೊಳ್ಳಿ. ತುಂಬ ದೂರಕ್ಕಂತೂ ಹೋಗಬೇಡಿ, ಇಲ್ಲಿ ತುಂಬ ಸಾವು ನೋವುಗಳೆಲ್ಲ ಆಗಿದೆ. ಒಳಗೆ ಹೋಗ್ಲಿಕ್ಕಂತೂ ರಿಸ್ಕ್ ತಗೋಬೇಡಿ. ಆದಷ್ಟು ಈಜು ಗೊತ್ತಿದ್ರೂ ಸರಿ, ಗೊತ್ತಿಲ್ಲ ಅಂದರೂ ಸರಿ, ನಿಮ್ಮ ಸೇಫ್ಟಿ ನೋಡಿಕೊಂಡು ನೀವು ಈಜು ಹೊಡ್ಕೊಳ್ಳಿ. ಓಕೆ, ಮುರುಡೇಶ್ವರ ಬರೋಂಗಿದ್ದರೆ ದುಡ್ಡೆಲ್ಲ ಕೈಲಿ ಹಿಡ್ಕೊಂಬನ್ನಿ. ಇಲ್ಲಿ ತುಂಬ ಜಾಗದಲ್ಲಿ ಆನ್ಲೈನ್ ಪೇಮೆಂಟ್ ಆಕ್ಸೆಪ್ಟ್ ಮಾಡ್ತಿಲ್ಲ. ATM ನಡ್ಕೊಂಡು ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ಮೇಲೆ ನಡೀತಾ ಇದ್ದೀವಿ. ಎಲ್ಲೂ ATM ಕೂಡ ಕಾಣ್ತಾ ಇಲ್ಲ. ಆನ್ಲೈನ್ ಪೇಮೆಂಟ್ ಕೂಡ ತುಂಬ ಜಾಗದಲ್ಲಿ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಈವನ್ ಲಗೇಜ್ ಕೌಂಟ್ರಲ್ಲಿ ಕೂಡ ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಕೈಲಿರೋ ದುಡ್ಡು ಕೂಡ ಸಡನ್ನಾಗಿ ಖಾಲಿ ಆಗಿಬಿಡ್ತು. ATM ಮುಡ್ಕೊಂಡು ನಡೀತಾ ಇದ್ದೀವಿ. ನೀವು ಈ ತಪ್ಪು ಮಾಡಬೇಡಿ, ಕರೆಕ್ಟಾಗಿ ಕೈಲಿ ದುಡ್ಡು ಇಟ್ಕೊಂಬಂದ್ಬಿಡಿ. ಸೊ ಗೆಳೆಯರೆ, ಫೈನಲಿ ಮುರುಡೇಶ್ವರಂ ನೋಡಿ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಹೈವೇ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಲಿಫ್ಟ್ ಕೇಳುವಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಲಾರಿಗಳೆಲ್ಲ ನಿಂತಿದೆ, ಟ್ರಕ್ಸ್ ಎಲ್ಲ. ಅಲ್ಲಿ ಹೋಗ್ಬಿಟ್ಟು ಲಿಫ್ಟ್ ಕೇಳುವಂತ ನಡೀತಾ ಇದ್ದೀವಿ. ಇವಾಗ ಎಲ್ಲೂ ಹೋಗೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ನೋಡುವ, ಭೂಮಿ ತುಂಬ ದೊಡ್ಡದಲ್ವಾ, ಯಾರಾದರೂ ಲಿಫ್ಟ್ ಕೊಡ್ತಾರೆ, ಎಲ್ಲಿಗಾರು ಹೋಗಿ ಜಾಗದಲ್ಲಿ ಏನು ಸ್ಪೆಷಲ್ ಇದೆಯೋ ಅದು ನಾವು ನಿಮಗೆ ತೋರಿಸ್ತೀವಿ. ಫೈನಲ್ ಒಬ್ರು ನಿಲ್ಲಿಸಿದ್ದಾರೆ, ಎಲ್ಲಿಗಾರು ಸಿಗುತ್ತಾ ನೋಡುವ. ಮಂಗಳೂರಿಗೆ ಹೋಗಬೇಕು. ಸೊ ನೀವು ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ ಡ್ರಾಪ್ ಕೊಡ್ತೀರಾ?